ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ಕಾಂತಾರ ಎಲ್ಲರೂ ಕೂಡ ನೋಡಿದಾರ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಕೂಡ ಎಷ್ಟೋ ಜನಕ್ಕೆ ಟಿಕೆಟ್ಗಳು ಸಿಗ್ತಾ ಇಲ್ಲ. ನನಗೆ ನಮ್ಮೂರಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ, ಸೋಲ್ಡ್ ಔಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಮುಂದಿರುವಂಥ ಡೇಟ್ಸ್ಗಳಿಗೆ ಬುಕ್ ಮಾಡ್ಕೊಳ್ಳಿ. ಕಾಂತಾರ ಈಗ ಇರುವಂಥ ಒಂದು ಕ್ರೇಜ್ ನೋಡ್ತಾ ಇದ್ದರೆ ಸದ್ಯಕ್ಕೆ ಟಿಕೆಟ್ಗಳು ನೀವು ಇನ್ಸ್ಟೆಂಟಾಗಿ ಇವತ್ತೇ ಹೋಗ್ತೀನಿ ಇವತ್ತೇ ಬುಕ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲಕ್ಕೆ ಸಿಗಲ್ಲ. ನೀವು 4 ದಿನ ಒಂದು ಮುಂದೆನೇ ನೀವು ಟಿಕೆಟನ್ನು ಬುಕ್ ಮಾಡಬೇಕು. ಆ್ಯಂಡ್ ಇವತ್ತು ನಾನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಒಂದು ಮಾತಾಡಬೇಕು. ಯಾಕೆಂತಂದರೆ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ನಮ್ಮ ಕನ್ನಡ ಸಿನಿಮಾ. ಅದರಲ್ಲೂ ಕಾಂತಾರ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುತ್ತಾ ಒಂದು ಕಲೆಕ್ಷನ್ನಲ್ಲಿ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಏನು ಕತೆ ಏನು ವಿಚಾರ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಆ್ಯಂಡ್ ಕಲೆಕ್ಷನ್ ಎಷ್ಟಾಗಿದೆ ಏನೋ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ಕಳೆದ ಒಂದು ರಿವ್ಯೂ ಮಾಡಿದ್ದೆ, ನಾನು ಕಾಂತಾರ ರಿವ್ಯೂ. ಯಾಕಂದರೆ ಈ ಒಂದು ರಿವ್ಯೂ ಏನಂತಂದರೆ ಇಡೀ ಆಲ್ಮೋಸ್ಟ್ ವರ್ಲ್ಡಲ್ಲಿರುವಂಥ ಸಿನಿಮಾ ಕಾಂಟೆಂಟ್ ಕ್ರಿಯೇಟ್ ಮಾಡೋರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಕಾಂತಾರ ಸಿನಿಮಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ರಿವ್ಯೂವನ್ನು ಮಾಡಿರ್ತಾರೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ತಂದಂಥ ಸಿನಿಮಾ, ಒಂದು ವರ್ಲ್ಡ್ ವೈಡ್ ಒಂದು ರೀತಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಕಾಂತಾರ. ಸೊ ಚಾಪ್ಟರ್ 1 ಒಂದು ಕಲೆಕ್ಷನ್ ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಕಳೆದ ಒಂದು ರಿವ್ಯೂವಲ್ಲಿ ನಾನು ಒಂದು ಮಾತಾಡೋದನ್ನು ಒಂದು ಮಿಸ್ ಮಾಡಿಬಿಟ್ಟಿದ್ದೆ. ಏನು ಅಂತಂದರೆ ಇಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಯಾರ್ಯಾರು ಅಂತ ಹೇಳೋದಾಯಿತು ಅಂತಂದರೆ ಮೊದಲೇದಾಗಿ ರಾಕೇಶ್ ಬ್ರೋ ಬಗ್ಗೆ. ಸೊ ರಾಕೇಶ್ ಪೂಜಾರ್ ಬ್ರೋ ಅವರು ನಿಜವಾಗ್ಲೂ ಒಂದು ಆಕಸ್ಮಿಕವಾಗಿ ಅವರೆಲ್ಲ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಫಂಕ್ಷನ್ಗೆ ಹೋಗಿದ್ರು, ಮುಗಿಸ್ಕೊಂಬಂದು ಬರೋ ಟೈಮಲ್ಲಿ ಅಥವಾ ಅಲ್ಲೇನೋ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಒಂದು ಎಕ್ಸ್ಪೈರ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ನಾವೆಲ್ಲ ಅಂದ್ಕೊಂಡಿದ್ವಿ ಅವರು ಸಿನಿಮಾದಲ್ಲಿ ಒಂದು ಡಬ್ಬಿಂಗ್ ಪಾರ್ಟ್ ಇದೆ ಅಂತ. ಎಷ್ಟೋ ಜನ ಸಿನಿಮಾ ನೋಡಾದ್ಮೇಲೆ ಎಷ್ಟೋ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಕೇಶ್ ಬ್ರೋ ಏನಾದರೂ ನಿಜವಾಗ್ಲೂ ಇದ್ದಿದ್ರೆ ಅವರು ಜೀವನದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಆಗ್ತಾ ಇತ್ತು. ಅವರ ಒಂದು ಕೆರಿಯರ್ ಬಿಲ್ಡ್ ತುಂಬ ಒಂದು ಚೇಂಜ್ ಆಗ್ತಾ ಇತ್ತು. ಸೊ ನಿಜವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಹೇಳೋದಾಯಿತು ಅಂದರೆ ಘೋಷಲ್ ಅವ್ರ ಬಗ್ಗೆ. ಅವ್ರ ಆ್ಯಕ್ಟಿಂಗ್ ಅಂತರೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಮೇಝಿಂಗ್ ಅವರಂತರು. ಯಾಕಂದರೆ ಅವರ ಒಂದು ನ್ಯಾಚುರಲ್ ಆಗಿ ಮಾಡಿರುವಂಥ ಆ್ಯಕ್ಟಿಂಗ್ ನೋಡ್ತಾ ಇದ್ದರೆ ಅವ್ರನ್ನ ಇದುವರೆಗೂ ಯಾವುದೋ ಒಂದು ಸಿನಿಮಾದಲ್ಲೂ ಕೂಡ ನಾನು ನೋಡಿಲ್ಲ. ನಾನು ಎಲ್ಲೂ ಕೂಡ ಅವ್ರು ನೋಡಿಲ್ಲ. ಫಸ್ಟ್ ನೋಡಿದ್ದೆ ನಾನು ಕಾಂತಾರ ಚಾಪ್ಟರ್ 1ನಲ್ಲಿ. ಸೊ ಅವರು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅವ್ರದ್ದೊಂದು ಕಾಮಿಡಿ ಜಾನರಲ್ಲಿ ಅವರೊಂದು ಮಾತಾಡುವಂಥದ್ದು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಘೋಷಲ್ ಸರ್ ಅವರು. ಸೊ ಅವ್ರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಅಂತ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಂದು ಖುಷಿ ಆಯಿತು. ಇವರಿಬ್ಬರ ಬಗ್ಗೆ ನಾನು ಹೇಳೋದನ್ನು ಮರ್ತ್ಬಿಟ್ಟಿದ್ದೆ ನಾನು. ಆ್ಯಂಡ್ ನಾನು ಕಾಂತಾರ ನೋಡ್ಕೊಂಡು ಬಂದಾದಮೇಲೆ ನಾನು ಫುಲ್ಲಿ ಫೋಕಸ್ ಆನ್ ರಿಷಬ್ ಶೆಟ್ಟಿ ಸರ್ ಮೇಲೆ ಆಗಿಬಿಟ್ಟಿದ್ದೆ. ಸೊ ಇದನ್ನು ಇವತ್ತು ಈ ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದೀನಿ. ಕಲೆಕ್ಷನ್ ವಿಚಾರಕ್ಕೆ ಬರ್ತೀನಿ. ಸೊ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಯಿತು ಏನು ಕತೆ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇದ್ರಿ. ಬಹುಶಃ ನಾನು ಹೇಳೋದು ಏನಂತಂದರೆ ಈ ಒಂದು ಸಿನಿಮಾ ಏನಿದೆ ಕಾಂತಾರ ಚಾಪ್ಟರ್ 1, ಸೊ ಹಣಕ್ಕೂ ಮೀರಿದಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಲೆಕ್ಷನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂತಂದರೆ ಈ ಸಿನಿಮಾ ಏನಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ವರ್ಲ್ಡ್ ರೆಕಾರ್ಡ್ ಫೇಮಸ್, ಅಂದರೆ ವರ್ಲ್ಡ್ ರೆಕಾರ್ಡಲ್ಲಿ ಒಂದು ಕಲೆಕ್ಷನ್ ಆಗುತ್ತೆ, ಒಂದು ವರ್ಲ್ಡ್ ರೆಕಾರ್ಡಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಒಂದು ಕಲೆಕ್ಷನ್ ಅಂತ. ಖಂಡಿತವಾಗ್ಲೂ ಮಾಡುತ್ತೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಕೊಟ್ಟಿರುವಂಥ ಸಿನಿಮಾ. ಈಗ ನಾನು ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂದಾಗ ಫಸ್ಟ್ ಡೇ ಕಲೆಕ್ಷನ್ ಈಗ ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ ಇಂಟರ್ನೆಟ್ಗಳಲ್ಲಿ, ಆಮೇಲೆ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಹಾಕಿರ್ತಾರೆ 250 ಕೋಟಿ ಆಯಿತು, 300 ಕೋಟಿ ಆಯಿತು ಅಂತ. ಸೊ ಕೋಟಿ, 1000 ಕೋಟಿ, 2000 ಕೋಟಿ, ಸೊ ಕೋಟಿಗೂ ಮೀರಿದಂಥ ಸಿನಿಮಾ ಇದು. ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ದುಡ್ಡು ಬರುತ್ತೆ, ಆಮೇಲೆ ಎಷ್ಟೇ 1000 ಕೋಟಿ ಬಂದರೂ ದುಡ್ಡು ಹೋಗುತ್ತೆ. ಬಟ್ ಈ ಸಿನಿಮಾ ಸಮಾಜಕ್ಕೆ ಒಂದು ಅಸೆಟ್ ಆಗಿದೆ, ಅಂದರೆ ಸಮಾಜಕ್ಕೆ ಒಂದು ಕೊಡುಗೆ. ಇದು ನಾವು ಇರುವಂಥ ಒಂದು ಕಾಲಘಟ್ಟ ಇರ್ಬೋದು, ನಾವು ಹೋದ್ಮೇಲೂ ಕೂಡ ನೆಕ್ಸ್ಟ್ ಬರುವಂಥ ಜನ್ರೇಷನ್ನಿಗೆ ಒಂದು ಅಸೆಟ್ ಆಗಿರುವಂಥ ಸಿನಿಮಾ ಇದು. ಕಾಂತಾರ 1 ಆಗಿರ್ಬೋದು, ಮತ್ತು ಕಾಂತಾರ ಅಧ್ಯಾಯ 1 ಆಗಿರ್ಬೋದು, ಮತ್ತು ಕಾಂತಾರ ಆಗಿರ್ಬೋದು. ಸೊ ಒಂದು ಅಸೆಟ್ ಆದಂಥ ಸಿನಿಮಾಗಳಿದು. ಸೊ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ 100% ಯಾರೆಲ್ಲ ಹೇಳ್ತಾ ಇದ್ದೀರಾ ತುಂಬಾ ಅದ್ಭುತವಾದಂಥ ಒಂದು ಕಲೆಕ್ಷನ್ ಮಾಡುತ್ತೆ. 2000 ಕೋಟಿ ಅಲ್ಲ, 3000 ಕೋಟಿ ಅಲ್ಲ, 4000 ಕೋಟಿ ಅಲ್ಲ ಅಂತ ಏನೇನೋ ಆಗ್ತಾ ಇದ್ದೀರಾ. ಬಟ್ ಏನೇನು ಆಗ್ತಾ ಇದ್ದೀರಾ ಎಲ್ಲನೂ ಆಗಲಿ, ನಮ್ಮ ಕನ್ನಡ ಸಿನಿಮಾಗೆ ಈ ರೀತಿ ಇಂಪ್ರೆಷನ್ ಬರೋದಿದೆಯಲ್ಲ ಅದು ನಿಜವಾಗ್ಲೂ ಗ್ರೇಟು. ಅದಂತೂ ನಮಗೆ ನಿಜವಾಗ್ಲೂ ಪ್ರೌಡ್ ಅನಿಸುತ್ತೆ. ಸೊ ಇಲ್ಲಿ ಅಂಕೆ ಸಂಖ್ಯೆಗಳನ್ನು ನಾವು ದುಡ್ಡಿನಲ್ಲಿ ಹಾಕೋದು ಬೇಡ ಖಂಡಿತವಾಗ್ಲೂ. ಹಾಗಂತ ಹೇಳ್ಬಿಟ್ಟು ನಾವು ಯಾವುದಾದ್ರೂ ಒಂದು ನಂಬರ್ ಹೇಳುವಂಥದ್ದು ಸುಮ್ಮನೆ ಹೇಳುವಂಥದ್ದು ಆಗಬಾರ್ದು. ಸೊ ಅಫಿಷಿಯಲ್ ಆಗಿ
ಟೀಮ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಒಂದು ಟೈಮ್ ಆದಮೇಲೆ ಇಷ್ಟು ಗ್ರೋಸ್ ಕಲೆಕ್ಷನ್ ಆಗಿರುವಂಥದ್ದು ಅಂತ. ಸೊ ಎಲ್ಲರೂ ಕೂಡ ಈ ಒಂದು ಕಲೆಕ್ಷನ್ ಬಗ್ಗೆ ಯಾರೆಲ್ಲ ನನಗೆ ಕಾಮೆಂಟ್ ಮಾಡಿದ್ರಿ. ಸೊ ಇದು ನನ್ನ ಒಂದು ಅನಿಸಿಕೆ ಆಗಿತ್ತು. ನಾನು ಆಲ್ಮೋಸ್ಟ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ತುಂಬ ಜನ ಕೇಳಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟು ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಾಗಿನೇ ಒಂದು ಬ್ಲಾಕ್ ಬಾಸ್ಟರ್ ವರ್ಲ್ಡ್ ರೆಕಾರ್ಡಲ್ಲಿ ಒಂದು ಕಲೆಕ್ಷನನ್ನು ಬ್ರೇಕ್ ಮಾಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನೋಡಿದ್ರಿ ಸಿನಿಮಾನ ಆ್ಯಂಡ್ ಎಷ್ಟು ಸಾರಿ ನೋಡಿದ್ರಿ ಆ್ಯಂಡ್ ಇನ್ನೂ ಬುಕ್ ಮಾಡಿದೀವಿ, ನೆಕ್ಸ್ಟ್ ಇನ್ನೊಂದು ಸಲ ಹೋಗ್ತಾ ಇದ್ದೀರಿ ಅಂತಿದ್ರೆ, ಸೊ ಯಾರೆಲ್ಲ ಒಂದೇನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸಿನಿಮಾ ಹೋಗೋಕ್ಕೆ ಮತ್ತೊಂದು ಸಾರಿ, ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಎಷ್ಟು ಸಾರಿ ನೋಡಿದ್ದೀನಿ ಅಂತ ಕೂಡ ತಿಳಿಸಿ ಅಂತ ಹೇಳ್ತಾ, ಸೊ ವಿಡಿಯೋ ಮುಗಿಸ್ತಾ ಇದ್ದೀರಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.